ಭೀಕರ ಬರದ ಭೀತಿಯಲ್ಲಿರುವ ಅನ್ನದಾತರಿಗೆ ಇದೀಗ ಗುಡ್ ನ್ಯೂಸ್ ಸಿಗ್ತಾ ಇದೆ. ಮುಂಗಾರು ಬೆಳೆ ಸಮೀಕ್ಷೆಗೆ ಮೊಬೈಲ್ ಆಪ್ ಬಿಡುಗಡೆಯಾಗಿರುವಂಥದ್ದು. ಭೀಕರ ಬರದ ಭೀತಿಯಲ್ಲಿರುವ ಅನ್ನದಾತರಿಗೆ ಗುಡ್ ನ್ಯೂಸ್. ಮುಂಗಾರು ಬೆಳೆ ಸಮೀಕ್ಷೆಗೆ ಮೊಬೈಲ್ ಆಪ್ ಬಿಡುಗಡೆಯಾಗಿರುವಂಥದ್ದು. ರೈತರಿಗೆ ತಮ್ಮ ಮೊಬೈಲ್ನಲ್ಲಿಯೇ ಬೆಳೆ ಸಮೀಕ್ಷೆಗೆ ಅವಕಾಶ ಮಾಡಿಕೊಡಲಾಗ್ತಾ ಇದೆ. ಡಿಜಿಟಲ್ ಬೆಳೆ ಸಮೀಕ್ಷೆಗೆ ಸರ್ಕಾರದಿಂದ ಹೊಸ ಮಾರ್ಗಸೂಚಿ ಈಗ ಬಿಡುಗಡೆಯಾಗಿದೆ. ರೈತ ಬೆಳೆ ಸಮೀಕ್ಷೆಗೆ ಮೊಬೈಲ್ ಆಪ್ ಮೂಲಕ ಕ್ರಾಪ್ ಸರ್ವೆಯನ್ನ ಮಾಡಲಾಗುತ್ತೆ. ಮೊಬೈಲ್ ಆಪ್ ಮೂಲಕ ಬೆಳೆ ವಿವರ ದಾಖಲಿಸಲು ಅವಕಾಶ ಇದೆ. ಮಾಹಿತಿ ದಾಖಲಿಸದಿದ್ರೆ ಅಧಿಕಾರಿಗಳಿಂದ ಸ್ಥಳ ಪರಿಶೀಲನೆಯಾಗುತ್ತೆ. ಜಿಪಿಎಸ್ ಮತ್ತು ಉಪಗ್ರಹ ಚಿತ್ರಗಳ ಮೂಲಕ ಬೆಳೆ ವಿವರ ಪರಿಶೀಲನೆಯಾಗುವಂಥದ್ದು. ಇದೀಗ ಭೀಕರ ಬರದ ಭೀತಿಯಲ್ಲಿರುವಂತಹ ಅನ್ನದಾತರಿಗೆ ಗುಡ್ ನ್ಯೂಸ್ ಸಿಗ್ತಾ ಇರುವಂಥದ್ದು. ಮುಂಗಾರು ಬೆಳೆ ಸಮೀಕ್ಷೆಗೆ ಮೊಬೈಲ್ ಆಪ್ ಬಿಡುಗಡೆಯಾಗಿದೆ. ರೈತರಿಗೆ ತಮ್ಮ ಮೊಬೈಲ್ನಲ್ಲಿಯೇ ಬೆಳೆ ಸಮೀಕ್ಷೆಗೆ ಅವಕಾಶ ಈಗ ಕಲ್ಪಿಸಿಕೊಡಲಾಗ್ತಾ ಇರುವಂಥದ್ದು. ಡಿಜಿಟಲ್ ಬೆಳೆ ಸಮೀಕ್ಷೆಗೆ ಮುಂದಾಗಿದೆ ಈಗ ಸರ್ಕಾರ. ಏನೆಲ್ಲ ಹೊಸ ಮಾರ್ಗಸೂಚಿ ಅನ್ನೋದು ಗಮನಿಸ್ತಾ ಹೋಗೋದಾದ್ರೆ, ಬಿತ್ತನೆ ಆಗದಿರುವಂತಹ ಜಮೀನುಗಳನ್ನು ಕೂಡ ದಾಖಲಿಸಲು ಅವಕಾಶ ಇದೆ. ಪ್ರವಾಹ, ಬರ ಸೇರಿ ನೈಸರ್ಗಿಕ ವಿಕೋಪದಿಂದಾಗಿ ಬೆಳೆ ಹಾನಿಯಾಗಿರುತ್ತಲ್ವಾ, ಅವೆಲ್ಲವನ್ನು ಕೂಡ ದಾಖಲೆ ನೀಡಬಹುದು. ಸಾಮಾನ್ಯ ಬೆಳೆಗೆ 15 ದಿನ, ದೀರ್ಘಕಾಲಿಕ ಬೆಳೆ ಪರಿಶೀಲನೆಗೆ 45 ದಿನ ಅವಕಾಶ ಇದೆ. ಕ್ಲೈಮ್ ಅನುಮೋದನೆಯಾದ ಬಳಿಕ 15 ದಿನಗಳಲ್ಲಿ ಪರಿಹಾರ ವಿತರಣೆಯಾಗುತ್ತೆ. ಬಿತ್ತನೆ ಆಗದಿರುವ ಜಮೀನುಗಳನ್ನು ಕೂಡ ದಾಖಲಿಸಲು ಈ ಒಂದು ಅವಕಾಶ ಇದೆ. ಜೊತೆಗೆ ಬೆಳೆ ವಿಮೆ, ವಿಪತ್ತು ಪರಿಹಾರ, ಸರ್ಕಾರಿ ಸ್ಕೀಮ್ಗೆ ಈ ಮಾಹಿತಿ ಬಳಕೆಯಾಗುತ್ತೆ. ದಾಖಲೆಗೆ ಹೊಂದಾಣಿಕೆಯಾಗದಿರುವಂತಹ ವಿಮೆ ಅರ್ಜಿಗಳ ಪರಿಶೀಲನೆ ಕೂಡ ಆಗುವಂಥದ್ದು. ಫೋಟೋದಲ್ಲಿ ಬೆಳೆ ಕಾಣದಿದ್ರೆ ಕ್ಲೈಮ್ ತಿರಸ್ಕಾರಕ್ಕೆ ಶಿಫಾರಸು ಆಗುವಂಥದ್ದು. ವಿಮೆ ಕಂಪನಿಗಳು 7 ದಿನಗಳಲ್ಲಿ ಪ್ರಸ್ತಾವನೆಗೆ ತೀರ್ಮಾನ ಕೈಗೊಳ್ಳಬೇಕು. ಕ್ಲೈಮ್ ತಿರಸ್ಕಾರವಾದ ರೈತರಿಗೆ 15 ದಿನದ ಒಳಗೆ ದೂರು ಸಲ್ಲಿಸಲು ಅವಕಾಶ ಇದೆ. ಬಿತ್ತನೆ ಆಗದಿರುವಂತಹ ಜಮೀನುಗಳನ್ನು ಕೂಡ ದಾಖಲಿಸಲು ಅವಕಾಶವನ್ನ ನೀಡಲಾಗಿದೆ. ಈ ಒಂದು ಮಾರ್ಗಸೂಚಿಯಲ್ಲಿ ಕೊಯ್ಲಿನ ನಂತರ ಬೆಳೆ ನಷ್ಟ ಸಮೀಕ್ಷೆಯಲ್ಲೂ ಕೂಡ ಮಾಹಿತಿಯನ್ನು ಹಂಚಿಕೊಳ್ಳಬಹುದು. ದಾಖಲೆಗೆ ಹೊಂದಿಕೆಯಾಗದ ವಿಮೆ ಕೂಡ ಪರಿಶೀಲನೆಯಾಗುತ್ತೆ. ಫೋಟೋದಲ್ಲಿ ಬೆಳೆ ಕಾಣದಿದ್ರೆ ಕ್ಲೈಮ್ ತಿರಸ್ಕಾರಕ್ಕೆ ಶಿಫಾರಸಾಗುತ್ತೆ. ವಿಮೆ ಕಂಪನಿಗಳು 7 ದಿನಗಳಲ್ಲಿ ಪ್ರಸ್ತಾವನೆಗೆ ತೀರ್ಮಾನವನ್ನು ಕೈಗೊಳ್ಳಬೇಕು. ಕ್ಲೈಮ್ ತಿರಸ್ಕಾರವಾದ ರೈತರಿಗೆ 15 ದಿನದ ಒಳಗೆ ದೂರು ಸಲ್ಲಿಸಲು ಕೂಡ ಅವಕಾಶ ಇರುತ್ತೆ. ರೈತರು ಬೆಳೆ ಸಮೀಕ್ಷೆಗೆ ಈಗ ಮೊಬೈಲ್ ಆ್ಯಪ್ ಮೂಲಕ ಕ್ರಾಪ್ ಸರ್ವೆಯನ್ನು ಮಾಡಲಾಗ್ತಾ ಇದೆ. ಮೊಬೈಲ್ ಆ್ಯಪ್ ಮೂಲಕ ಬೆಳೆ ವಿವರವನ್ನು ದಾಖಲಿಸಲು ಈಗ ಅವಕಾಶ ಮಾಡಿಕೊಡಲಾಗ್ತಾ ಇರುವಂಥದ್ದು. ಭೀಕರ ಬರದ ಭೀತಿಯಲ್ಲಿರುವಂತಹ ಅನ್ನದಾತರಿಗೆ ಈಗ ಗುಡ್ ನ್ಯೂಸ್ ಸಿಗ್ತಾ ಇರುವಂಥದ್ದು. ಮುಂಗಾರು ಬೆಳೆ ಸಮೀಕ್ಷೆಗೆ ಮೊಬೈಲ್ ಆ್ಯಪ್ ಬಿಡುಗಡೆಯನ್ನ ಮಾಡಲಾಗಿದೆ. ರೈತರಿಗೆ ತಮ್ಮ ಮೊಬೈಲ್ನಲ್ಲಿಯೇ ಬೆಳೆ ಸಮೀಕ್ಷೆಗೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಭೀಕರ ಬರದ ಭೀತಿಯಲ್ಲಿರುವ ಅನ್ನದಾತರಿಗೆ ಇದೀಗ ಗುಡ್ ನ್ಯೂಸ್ ಸಿಕ್ಕಿರುವಂಥದ್ದು. ಮುಂಗಾರು ಬೆಳೆ ಸಮೀಕ್ಷೆಗೆ ಮೊಬೈಲ್ ಆ್ಯಪ್ ಬಿಡುಗಡೆಯನ್ನ ಮಾಡಲಾಗಿದೆ. ರೈತರಿಗೆ ತಮ್ಮ ಮೊಬೈಲ್ನಲ್ಲಿಯೇ ಬೆಳೆ ಸಮೀಕ್ಷೆಗೆ ಅವಕಾಶವನ್ನು ಕೂಡ ಕಲ್ಪಿಸಲಾಗಿದೆ. ಮುಂಗಾರು ಬೆಳೆ ಸಮೀಕ್ಷೆಗೆ ಮೊಬೈಲ್ ಆ್ಯಪ್ ಬಿಡುಗಡೆ ಮಾಡಲಾಗಿರುವಂಥದ್ದು. ರೈತರಿಗೆ ತಮ್ಮ ಮೊಬೈಲ್ನಲ್ಲಿಯೇ ಈ ಒಂದು ಬೆಳೆ ಸಮೀಕ್ಷೆಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಡಿಜಿಟಲ್ ಬೆಳೆ ಸಮೀಕ್ಷೆಗೆ ಸರ್ಕಾರದಿಂದ ಹೊಸ ಮಾರ್ಗಸೂಚಿಯನ್ನು ಕೂಡ ನೀಡಲಾಗಿದೆ. ಫೋಟೋದಲ್ಲಿ ಬೆಳೆ ಕಂಡು ಬಂದರೆ ವಿಮೆ ಕ್ಲೈಮ್ ಅನುಮೋದನೆ ಆಗುತ್ತೆ. ಜೊತೆಗೆ ಸಾಮಾನ್ಯ ಬೆಳೆಗೆ 15 ದಿನದಿಂದ ದೀರ್ಘಕಾಲಿಕ ಬೆಳೆ ಪರಿಶೀಲನೆಗೆ 25 ದಿನದ ಅವಕಾಶ ಇರುತ್ತೆ. 15 ದಿನಗಳಲ್ಲಿ ಪರಿಹಾರ ವಿತರಣೆ ಆಗುವಂಥದ್ದು. ಬಿತ್ತನೆ ಆಗದಿರುವಂತಹ ಜಮೀನುಗಳನ್ನು ಕೂಡ ದಾಖಲಿಸಲು ಅವಕಾಶವನ್ನು ಮಾಡಲಾಗಿದೆ. ಈ ಒಂದು ಮಾರ್ಗಸೂಚಿಯಲ್ಲಿ ಬರುವಂತಹ ಮಾರ್ಗಸೂಚಿಗಳು ಬೆಳೆ ವಿಮೆ ಹಾಗೆ ವಿಪತ್ತು ಪರಿಹಾರ, ಜೊತೆಗೆ ದಾಖಲೆಗೆ ಹೊಂದಿಕೆಯಾಗಿದ ವಿಮೆ ಅರ್ಜಿಗಳ ಪರಿಶೀಲನೆಯನ್ನು ಕೂಡ ಮಾಡುತ್ತೆ SOP.